ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಧು ಬೈಸ್ ಕುಕಿಂಗ್ ಚಾನಲ್. ನಾನು ಇವತ್ತು ಯಾವ ರೆಸಿಪಿ ತಂದಿದ್ದೀನಿ ಅಂದರೆ ಉಪ್ಪು ಸಾಂಬಾರ್. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಂಡು ಬರೋದಾ. ನೋಡಿ, ನಾನು ಉಪ್ಸಾರು ಮಾಡಲಿಕ್ಕೆ ಒಂದು ಬಟ್ಲಷ್ಟು ತೊಗರಿಬೇಳೆ ಹಾಕೊಂಡಿದ್ದೀನಿ, ಒಂದು ಟೊಮೊಟೊ, ಒಂದು 6-7 ಮೆಣಸಿನ್ಕಾಯಿ ಥರ ಕಡ್ಡಿ ಚುಚ್ಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಕ್ಲೀನಾಗೆ ತೊಳ್ಕೊಬೇಕು. ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಳ್ಳಿ, ಮಣ್ಣಿರುತ್ತೆ. ಇವಾಗ ಸೊಪ್ಪು ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ನೀರು ಬೇಕು ಸಾಂಬಾರಿಗೆ ಅದು ಸೇರಿಸ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಈ ಥರ ಸುಮ್ಮನೆ ಮುಚ್ಕೋಬೇಕು. ಒಂದು 10 ಮಿನಿಟ್ಸ್ ಈ ಥರ ಮುಚ್ಚಿಬಿಡಿ, ಕ್ಲೀನಾಗಿ ಬೇಯ್ಕೊಳ್ಳುತ್ತೆ. ಅವ್ರು ಇಷ್ಟು ಬೆಂದಿದ್ರೆ ಸಾಕು. ಇದನ್ನ ಈಗ ಒಂದು ಬೋಸಿಗೆ ಇದನ್ನ ಸೋಸ್ಕೊಳ್ಳಿ. ಈ ಥರ ಬೋಸಿಗೆ ಸಪ್ರೇಟಾಗಿ ಸೋಸ್ಕೊಂಡಿದ್ದೀನಿ. ನೀರು, ಸೊಪ್ಪು ಕಾಳು, ಟೊಮೊಟೊ, ಮೆಣಸಿನ್ಕಾಯಿ ಈ ಥರ ಸ್ವಲ್ಪ ಆರ್ಕೊಳ್ಳೋದಕ್ಕೆ ಮಡಿಕೊಳ್ಳಿ. ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ಮೆಣಸು, 1-2 ಬೆಳ್ಳುಳ್ಳಿ, ಒಂದು ಈರುಳ್ಳಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಜೀರಿಗೆ, ಇಷ್ಟು ಕಾಯಿ ತುರಿ ಹಾಕ್ಕೊತಿದ್ದೀನಿ, 1 ಇಂಚ್ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ, ಆವಾಗಲೇ ಬೇಯಿಸ್ಕೊಂಡಿರೋ ಸೊಪ್ಪು, ಟೊಮೊಟೊ, ಒಂದು 5-6 ಆವಾಗಲೇ ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿ. ಸೊ ಇದನ್ನ ಕ್ಲೀನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಸೊಪ್ಪು ನೀರು ಇತ್ತಲ್ಲ, ಆ ಸೊಪ್ಪು ನೀರಿಗೆ ಇವಾಗ ಆಡಿಸ್ಕೊಂಡಿರೋ ಮಸಾಲ ಹಾಕಬೇಕು. ಇದಕ್ಕೆ ನಿಮ್ಗೆ ಉಪ್ಪು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಕುದಿದ್ರೆ ಅಷ್ಟೇ ಸಾರು. ಹಂಗಿತ್ತು ಒಂದು ಬಾಣಲೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ರಸಿರೋದು ಮೆಣಸಿನ್ಕಾಯಿ, ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿಸ್ಕೊಂಡು ಕಾಯಿ ತುರಿ ಸ್ಮೆಲ್ಲಲ್ಲಿ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಸೊಪ್ಪು ಕಾಳು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ, ಸೊಪ್ಪು ಕಾಳು ಮುಗೀತು. ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.